ಈತ ಬಸವರಾಜ ಉಮರಾಣಿ. ಬೆಳಗಾವಿ ಜಿಲ್ಲೆಯ ಅಥಣಿ ಈತನ ಊರು. ಹುಟ್ಟುತ್ತಲೇ ಅಂಧತ್ವ ಹೊಂದಿರುವ ಈತ ನಮ್ಮಂತಹ ಸಾಮಾನ್ಯರ ಎದುರು ಅಸಾಮಾನ್ಯ ಸಾಧನೆ ಮಾಡಿದವನು. ಇಂಥ ಬಸವರಾಜನಿಗೆ ರಾಜ್ಯದ, ಕೇಂದ್ರದ ಅನೇಕ ನಾಯಕರು ಸೇರಿದಂತೆ ಈ ದೇಶದ ಮಾಜಿ ರಾಷ್ಟ್ರಪತಿಗಳು ಆಗಿದ್ದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರವರು ಸನ್ಮಾನಿಸಿ ಪ್ರಶಸ್ತಿ ಪುರಸ್ಕಾರ ನೀಡಿದ್ದಾರೆ. ಬಸವರಾಜ ಉಮರಾಣಿ ಅವರು ಬಂದಿದ್ದಾರೆ, ಬನ್ನಿ ಕೇಳೋಣ ಅವ್ರ ಆಸೆ ಏನು ಅಂತ. ಹಲೋ, ನಮಸ್ಕಾರ. ಬಸವರಾಜ ಉಮರಾಣಿ ಅವರು ಹೇಳಿ, ಏನ್ ಮಾಡ್ತಿದ್ರಿ ಬೆಳಗಾಮಲ್ಲಿ? ಬೆಳಗಾಮಲ್ಲಿ ಸರ್ SSLC ಮುಗಿದಿದೆ ಸರ್. ಅಲ್ಲಿ SSLC ಮಾಡಿದ್ದೀರಾ? ಹೌದು ಸರ್, ಮಹೇಶ್ವರಿ ಬ್ಲೈಂಡ್ ಸ್ಕೂಲ್ SSLC ಆಗಿದೆ ಸರ್. ನಿಮಗೆ ಹುಡ್ದಾಗ್ಲೇ ಬ್ಲೈಂಡ್ನೆಸ್ ಇತ್ತಾ? ಹೌದು ಸರ್, ಬೈ ಬರ್ತ್ ಬ್ಲೈಂಡ್. ಬೈ ಬರ್ತ್. ಸೊ ಡಾಕ್ಟರ್ ಚೆಕ್ ಮಾಡಿ ಏನು ಎನಿ ಪಾಸಿಬಿಲಿಟೀಸ್ ವಾಸ್ ದೇರ್? ನರ್ವ್ ವೀಕ್ನೆಸ್ ಇದೆ ಸರ್. ಬಟ್ ತಿರ್ಗಾ ಅದು ಬರಕ್ಕೆ ಏನೋ ಚಾನ್ಸಸ್ ಇದೆಯಾ? ಇಂಪಾಸಿಬಲ್ ಸರ್. ಇಂಪಾಸಿಬಲ್. ಬಟ್ ಆದ್ರೂ ಯು ಆರ್ ಗೋಯಿಂಗ್ ವಿತ್ ಯುವರ್ ಲೈಫ್. ಯಾ. ಸೊ SSLC ಮುಗಿತಾ ಇಲ್ಲ ಬರಿಬೇಕಾ? ಕಂಪ್ಲೀಟೆಡ್ ಆಗಿದೆ ಸರ್. 80% ಆಗಿದೆ ಸರ್ SSLC. ವೆರಿ ಬ್ಯೂಟಿಫುಲ್. ತುಂಬಾ ಖುಷಿ ಆಗ್ತದೆ ಬಸವರಾಜ್. ನಿಜವಾಗ್ಲೂ ಗುಡ್ ಎಜುಕೇಶನ್ ಇದೆ. ಆಮೇಲೆ ಅದು ಹೆಂಗ್ ಮಾಡ್ತೀರಾ, ಅದು ಹೆಂಗ್ ನೀವು ಸಾಧನೆ ಮಾಡ್ತೀರಾ ಗೊತ್ತಿಲ್ಲ. ನಿಜವಾಗ್ ಗ್ರೇಟ್ ಇದೆಲ್ಲ ಗ್ರೇಟ್ ಥಿಂಗ್ ಟು ಹಿಯರ್. ಯಾಕಂದ್ರೆ ಇದೆಲ್ಲ ಒಂದು ಎಲ್ಲ ಪರ್ಸನ್ಸ್ಗೂ ಒಂದು ಸ್ಫೂರ್ತಿ ಆಗುತ್ತೆ. ಓಕೆ, ಇವಾಗ ನಮ್ಮ ಶೋಗೆ ಬಂದಿದ್ದೀರಾ. ಐ ಥಿಂಕ್ ನೀವು ಕೇಳಿದಿರಲ್ಲ ಬಸವರಾಜ್ ಅವರು, ಈ ಶೋ ಬಗ್ಗೆ ಕೇಳಿದಿರಲ್ಲ? ಕೇಳಿದ್ದೀನಿ ಸರ್, ತುಂಬಾ ಕೇಳಿದ್ದೀನಿ ಸರ್. ಏನ್ ಆಸೆ ನಿಮ್ದು ಬಸವರಾಜ್ ಅವರೇ? ನಮಗೆ ಸರ್ ಈಗ PUC ಫಸ್ಟ್ ಇಯರ್ಗೋಸ್ಕರ ಈಗ ನಾವು ಬ್ರೈಲ್ ಲಿಪಿಯಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಸರ್ ಈಗ. ಓಕೆ. ಸೊ ಫರ್ದರ್ ಎಜುಕೇಶನ್ಗಾಗಿ ಸ್ವಲ್ಪ ಸ್ಪೀಕಿಂಗ್ ಕಂಪ್ಯೂಟರ್ ಅವಶ್ಯಕತೆ ಇದೆ ಸರ್ ಸ್ವಲ್ಪ. ಓಕೆ. ಅಲ್ಲಿ ಆಪ್ಷನ್ಸ್ ಇಲ್ವಾ? ಅಲ್ಲಿ ಇದೆ ಸರ್, ಬಟ್ ಸ್ಕೂಲಿಗೆ ಅಲ್ಲಿ ಬೇಕಲ್ಲ ಸರ್. ಓಕೆ 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 ಓಕೆ. ರಾಕುಂ ಸ್ವಾಮೀಜಿ ಅಂತ ಇವರು ಹೌದು ಸರ್. ಆಕ್ಚುಲ್ ಆಗಿ ಅವ್ರದ್ದು ಒಂದು ಬ್ಲೈಂಡ್ ಸ್ಕೂಲ್ ಇದೆ. ಹೌದು ಸರ್. ಈ ರೀತಿ ಒಂದು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತ ಒಂದು ಒಳ್ಳೆ ಮನಸ್ಸಿಂದ ಬಂದಿರೋರು, ಒಳ್ಳೆ ಮನುಷ್ಯ, ನನಗೂ ಚೆನ್ನಾಗಿ ಗೊತ್ತಿರೋರು. ಸೊ ಅವ್ರ ಹತ್ರ ಈ ಆಸೆ ಕೇಳ್ಕೊಂಡ್ ಬಂದಿದ್ದೀನಿ. ಆಕ್ಚುಲಾಗಿ ಅದಕ್ಕೆ ನಿಮ್ಮ ಆಸೆ ನಿಮ್ಮನ್ನ ಫಸ್ಟ್ ಕರೀದೇನೆ, ಅದಕ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ನಾನು ಈ ವಿಷಯ ಬಗ್ಗೆ ತಿಳ್ಕೋಬೇಕಾಯ್ತು. ಸೊ ಇದೆಲ್ಲ ತಿಳ್ಕೊಂಡ್ಮೇಲೆ ನನಗೆ ಗೊತ್ತಾಯ್ತು, ಯಾಕಂದ್ರೆ ನಾನೇ ಒಬ್ಬ ದಡ್ಡ ಬಿಡಿ. ಆತರ ಏನಿಲ್ಲ. ಇಲ್ಲ ಖಂಡಿತ ಈ ವಿಷಯ ನಂಗೆ ಗೊತ್ತಿರಲಿಲ್ಲ ಸ್ವಾಮಿ, ನಿಜವಾಗ್ಲೂ. ನೀವು ಇಲ್ಲ ಸ್ವಾಮಿ, ನಿಮ್ ಇಂಟೆಲಿಜೆಂಟ್ ನೋಡ್ಬಿಟ್ಟು ನಾವೆಲ್ಲ ಏನಿಲ್ಲ ನಿಮ್ ಮುಂದೆ, ಆ ರೀತಿ ಇದೀವಿ. ಫ್ರಾಂಕ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾನು ಯಾವತ್ತೂ ಫ್ರಾಂಕ್ ಆಗಿ ಮಾತಾಡೋ ಮನುಷ್ಯ. ಸೊ ಅವ್ರು ಬಂದಿದ್ದಾರೆ ಸರ್, ಏನ್ ಹೇಳ್ತೀರಾ ಸರ್? ವೆರಿ ಗುಡ್, ಚೆನ್ನಾಗಿದೆ ಸರ್. ಅವರು ಕೇಳ್ತಾರೆ ಸ್ಪೀಕಿಂಗ್ ಕಂಪ್ಯೂಟರ್ ಸರ್. ಓಕೆ. ಅವ್ರದ್ದು ಆಸೆ ಕೊಡಕ್ಕೆ ರೆಡಿ ಇದೆ, ಬಟ್ ಅವ್ರದ್ದು ಟ್ಯಾಲೆಂಟ್ ಏನಿದೆ ಅವ್ರು ಫಸ್ಟ್ ಹೇಳ್ಬೇಕಲ್ವಾ? ಏನ್ ಟ್ಯಾಲೆಂಟ್ ಇದೆ ಸ್ವಲ್ಪ ಕೇಳಿ ಸರ್. ಓಕೆ, ನೀವು ಅದೇ ಅವರು ರಾಕುಂ ಸ್ವಾಮೀಜಿ ಅವ್ರು ಹೇಳ್ತಾರೆ, ನಾವು ಆಕೆ ಕೊಡೋಣ, ನಾವು ಅದ್ರ ಬಗ್ಗೆ ಏನಿಲ್ಲ, ಬಟ್ ನಿಮ್ ಟ್ಯಾಲೆಂಟ್ ಏನಿದೆ ಅಂತ ಅವ್ರಿಗೂ ಗೊತ್ತಾಗಬೇಕಂತೆ. ಓಕೆ ಸರ್, ನನ್ನ ಟ್ಯಾಲೆಂಟ್ ಸರ್ ಈಗ ಬಿಫೋರ್ 100 years and after 100 years, you can tell month, year and date. I can tell which date that was. For example, you can tell your date of birth, sir, please. ನಂದು 12th July 1962 ಸರ್. 12th July 1962. That was Thursday, sir. ಓಕೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಬಂತಲ್ಲ? ಹೌದು ಸರ್, 1947 August 15, that was Friday, sir. ಫ್ರೈಡೆ. ಬೇರೆ ನೀವು ಕೇಳಿ. ಇಷ್ಟು ಹೇಳಿದ್ರೆ ಶಾಕ್ ಆಗುತ್ತೆ. ಇಸ್ ಶಾಕಿಂಗ್. ಓಕೆ. ಅಪ್ಪಾಜಿ ಬರ್ತ್ಡೇ 1926 April 24th. That was Saturday, sir. Saturday. Yeah. ಹೆಂಗೆ ಇಷ್ಟು ಬೇಗ ಹೇಳ್ತಿರಲ್ಲ? ವಾಟ್ ಕ್ಯಾಲ್ಕುಲೇಷನ್ ಇಸ್ ದಟ್? It's a God gift, sir. ಫ್ಯಾಂಟಾಸ್ಟಿಕ್ ಲಾಜಿಕ್ ಇದೆ ನಿಜವಾಗ್ಲೂ. ಎಷ್ಟು ಒಳ್ಳೆ ವರ್ಡ್ ನೋಡಿ. When I completed first standard, sir, it has been started this type. Okay, mind calculation ಆಯ್ತು, ಇಲ್ಲಾಂದ್ರೆ ಐ ಥಿಂಕ್ ಇಟ್ ಇಸ್ ಕಮ್ಸ್ ಫ್ರಮ್ ಯುವರ್ ಯಂಗರ್ ಏಜಸ್ ನಿಂದ ಬಂತ ಇದೆ ಈ ಟ್ಯಾಲೆಂಟ್. ಹೌದು ಸರ್, ಯಂಗರ್ ಏಜಸ್ ನಿಂದನೇ. ಹೌದು ಸರ್, 7th ಏಜ್ ಇದ್ದಲ್ಲಿ ಬಂತು ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಲ್ಲಿ ನಮ್ಮೆಲ್ಲ ಜನಗಳು ಕೂತಿದ್ದೀರಾ, ಯಾರಿಗಾರ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಯಾರ ಡೇಟ್ ಆಫ್ ಬರ್ತ್ ಹೇಳಿ? ಜುಲೈ 1ನೇ ತಾರೀಕು 73ನೇ ಇಸ್ವಿ. ದಟ್ ವಾಸ್ ಸಂಡೇ ಮೇಡಮ್. ಸಂಡೇ ಅಂತ ಕರೆಕ್ಟಾ? ನಿಮ್ಗೆ ಗೊತ್ತಾ? 73 ನೀವು? ಮಗಳು. ಮತ್ತೆ ಅದೇ ನೋಡಿದೆ ನೋಡಿ, ಆಶ್ಚರ್ಯ ಆಗೋಯ್ತಾಳೆ. ಅದೇ ನೋಡಿ, ಏನ್ ಆಂಟಿ ನೀವು ನಿಮ್ ಮಗಳದ್ದು ಹೇಳಿದ್ರ ನೀವು? ಓಕೆ. I got a national award from former President of India, Dr. APJ Abdul Kalam, sir. Very good. For what, Basraj? For this talent. For this talent. Yeah. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಪ್ರೀತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ
ಸ್ವಾಮೀಜಿ ಅವರು ಹೆಂಗೆ ಇವಾಗ ನಿಮ್ಗೇನು ಅನಿಸ್ತು ಹುಡುಗಂದು? ಎಸ್, ಇಟ್ಸ್ ಕಾಲ್ಡ್ ದ ಥರ್ಡ್. ನಮ್ಮ ಶಿವದ ಮೂರನೇ ಐ ಬರ್ತಾರೆ ಅಂತ ಹೇಳ್ತಾರೆ. ಆಕ್ಚುಲಿ ಮೂರನೇ ಐ ಇಲ್ಲಿ ಬರಲ್ಲ, ಒಳಗಡೆಯಿಂದ ಬರ್ತಾರೆ. ಆ ಜ್ಞಾನ ಐ ಥರ್ಡ್ ಐ, ಇವರೇ ಶಿವ. ಕಮ್ಸ್ ಇನ್ ದ ಫಾರ್ಮ್ ಆಫ್ ಶಿವ. ಜನಗಳಿಗೆ ಅದು ಗೊತ್ತಾಗಲ್ಲ. ನಿಮಗೆ ವಾಟ್ ಹೆಲ್ಪ್ ಯು ಕ್ಯಾನ್ ಮೇಕ್ ಹಿಮ್ ಸರ್ ಈ ಥರ? ಬಸವರಾಜ್ ಅವರೇ ಕೇಳಿ ಸರ್ ಹತ್ರ ವಾಟ್ ಯು ವಾಂಟ್, ಏನು ಬೇಕು ನಿಮ್ಮ ಕಡೆ? ಪ್ಲೀಸ್ ಸರ್, ನಿಮ್ಮ ಕಡೆ ಒಂದು ಸ್ವಲ್ಪ ಕಂಪ್ಯೂಟರ್ ಸ್ವಲ್ಪ ಅವಶ್ಯಕತೆ ಇದೆ ಸರ್. ಇಮಿಡಿಯೇಟ್ ಕೊಟ್ಬಿಡ್ತೀನಿ. ಟ್ಯಾಲೆಂಟ್ ಕೇಳಿದ ತಕ್ಷಣ ನಾಕ್ ಡೌನ್ ಆಗುತ್ತೆ. 9th ಕೌಂಟ್ನಲ್ಲಿ ಕೂಡ ಎತ್ತಕ್ಕೆ ಆಗಿಲ್ಲ, ಅಷ್ಟು ಆ ಖುಷಿ ಆಗಿತ್ತು. ಆ ಖುಷಿ ಏನಪ್ಪ, ಇನ್ನು ನಾಟ್ ಇವನ್ ಕೆಲವರಿಗೆಲ್ಲ ಆಸೆನ ತೀರ್ಸಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಂತೀವಿ ನೋಡಿ. ಇಲ್ಲಿ ಯೋಚನೆ ಬೇಡ, ಇಮಿಡಿಯೇಟ್ ಸರ್ ಓಕೆ ಅಂದ್ಬಿಟ್ಟು ನೀನು ಟ್ಯಾಲೆಂಟ್ ಹೋಗ್ಬಿಟ್ಟು. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ನಿನಗೆ ಯಾವ ರೀತಿ ಸಹಕಾರ ಬೇಕಾದ್ರೆ ಕೊಡ್ತಾರಪ್ಪ. ಓಕೆ, ನಿಮ್ಮ ಥರ ಒಂದು ಅಸೋಸಿಯೇಷನ್ ಇಟ್ ಶುಡ್ ಬಿಲ್ಡ್ ಅ ಲಾಟ್. ತುಂಬ ಬಿಲ್ಡ್ ಆಗಬೇಕು. ಅದಕ್ಕೆ ಎಷ್ಟು ಥರ ಒಂದು ಹೆಲ್ಪ್ ಬೇಕು, ನಾವು ಮಾತ್ರ ಸರ್ ಇಡೀ ಕರ್ನಾಟಕ ಜನತೆ ಹೆಲ್ಪ್ ಮಾಡಬೇಕು ಅಂತ ನಾನು ಎಲ್ಲರೂ ಕೇಳ್ಕೊತೀನಿ ಸರ್. ಫ್ರಮ್ ಮೈ ಸೈಡ್ ಎನಿ ಹೆಲ್ಪ್ ಫ್ರಮ್ ಮೈ ಸೈಡ್, ಐ ಆಮ್ ಆಲ್ವೇಸ್ ರೆಡಿ ಫಾರ್ ಯು, ಫಾರ್ ಯುವರ್ ಅಸೋಸಿಯೇಷನ್, ಎನಿಥಿಂಗ್ ಫ್ರಮ್ ಮೈ ಸೈಡ್. ಓಕೆ, ಸಂತೋಷ ಆಯ್ತಾ? ತುಂಬ ಸಂತೋಷ ಆಯ್ತು. ನಿಮ್ಮ ಜೊತೆ ಯಾರು ಬಂದಿದ್ದಾರೆ? ನಮ್ಮ ಜೊತೆ ನಮ್ಮ ಫಾದರ್ ಬಂದಿದ್ದಾರೆ. ಫಾದರ್ ಬಂದಿದ್ದಾರಾ? ನಿಜವಾಗ್ಲೂ ಇಂಥ ಮಗನ್ ಪಡೆಯಕ್ಕೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ. ಬನ್ನಿ, ನಿಜವಾಗ್ಲೂ ಗ್ರೇಟ್. ಇಂಥ ಮನುಷ್ಯನ ಹುಡುಗನ ಪಡೆಯಕ್ಕೆ ನೀವು ನಿಜವಾಗ್ಲೂ ಪುಣ್ಯ ಮಾಡಿದ್ರಿ. ಎಷ್ಟು ಒಳ್ಳೆ ಟ್ಯಾಲೆಂಟ್ ಇದೆ. ನಮಗೆ ಭಾಳ ಖುಷಿ ಆಯಿತು. ರಾಕುಮ್ ಸ್ವಾಮೀಜಿಯವರು ಹೇಳಿದ್ರು ಸರ್ ಏನು ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ ಅಂತ. ಖುಷಿ ಆಯ್ತಾ ನಿಮಗೆ? ಏನು ಥರ ಹೆಲ್ಪ್ ಬೇಕಾದ್ರೂ ಕೇಳಿ. ಇಂಥ ಹುಡುಗನ ಖಂಡಿತ ಮಾಡ್ಬೇಕು ನಾವು, ಯಾಕಂದ್ರೆ ಸಾಧನೆ ಮಾಡ್ತಾನೆ, ನೆಕ್ಸ್ಟ್ ಇದರಲ್ಲಿ ಸಾಧನೆ ಮಾಡ್ತಾನೆ ಅನ್ನೋ ಭರವಸೆ ಇದೆ. ಓಕೆ ಬಸವರಾಜ್, ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಇವಾಗ ಅವ್ರು ನೆಕ್ಸ್ಟ್ ನಿಮ್ಮ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ, ಅವ್ರು ಬ್ಲೈಂಡ್ ಸ್ಕೂಲ್ ಕರ್ಕೊಂಡು ಹೋಗ್ತಾರೆ, ಆ್ಯಂಡ್ ಯು ವಿಲ್ ಹ್ಯಾಂಡ್ ಓವರ್ ಎವ್ರಿಥಿಂಗ್ ಟು ಯು. ಓಕೆ, ಎನಿ ಹೆಲ್ಪ್ ಫ್ರಮ್ ಹಿಮ್ ಯು ಕ್ಯಾನ್ ಟೇಕ್. ಓಕೆ ಸರ್.